ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಬೆಂಗಾವಲು ವಾಹನದ ಡ್ರೈವರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಆಘಾತಕಾರಿ ಘಟನೆ ರಾಜಧಾನಿಯಲ್ಲಿ ನಡೆದಿದೆ. ಬೆಂಗಳೂರಿನ ಬಾಪೂಜಿ ನಗರದ ನಿವಾಸದಲ್ಲಿ ಶರಣಗೌಡ ರಾಮಗೋಳ್ ಅನ್ನೋರು 33 ವರ್ಷ ವಯಸ್ಸಿನವರು ನೇಣಿಗೆ ಶರಣಾಗಿದ್ದು, ಅವರ ಅಕಾಲಿಕ ಮರಣವು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸದ್ಯಕ್ಕೆ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ತಿಳಿದು ಬಂದಿಲ್ಲ. ಪ್ರಕರಣವು ನಿಗೂಢತೆಗೆ ತಿರುಗ್ತಾ ಇದೆ. ಭಾನುವಾರ ಅಂದ್ರೆ ಅಕ್ಟೋಬರ್ 8ರಂದು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಶರಣಗೌಡ ಅವರು ಈ ದುರಂತವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ವಿಷಯ ತಿಳಿತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದಂತಹ ಸ್ಥಳೀಯ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಶರಣಗೌಡ ಅವರ ಸಾವು ಅವರ ಕುಟುಂಬ ವರ್ಗ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ತೀವ್ರ ಆಘಾತವನ್ನ ಉಂಟು ಮಾಡಿದೆ. ಶರಣಗೌಡ ಅವರು ಪೊಲೀಸ್ ಇಲಾಖೆಯಲ್ಲಿ ಬೆಂಗಾವಲು ವಾಹನ ಚಾಲಕರಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಕಳೆದ 5 ವರ್ಷಗಳಿಂದ ಆರ್ ಅಶೋಕ್ ಅವರ ಬೆಂಗಾವಲು ವಾಹನದ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಅವರಿಗೆ ಈಗಾಗಲೇ ಮದುವೆ ಆಗಿದ್ದು, ಪತ್ನಿ ಶೈಲಶ್ರೀ ಅವರು ಮಾಗಡಿ ಸಂಚಾರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ದಂಪತಿಗೆ 2 ಹೆಣ್ಮಕ್ಳು ಸಹ ಇದ್ದಾರೆ. ವಿಷಯ ತಿಳಿತಿದ್ದಂತೆ ವಿಕ್ಟೋರಿಯಾ ಆಸ್ಪತ್ರೆಗೆ ದೌಡಾಯಿಸಿದಂತಹ ಆರ್ ಅಶೋಕ್ ಅವರು ಶರಣಗೌಡ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ತುಂಬಾ ಭಾವುಕರು ಕೂಡ ಆಗಿದ್ದಾರೆ. ಈ ವಿಚಾರ ತಿಳಿದು ನನಗೆ ಆಘಾತವಾಗಿದೆ. ನಾನು 2 ದಿನಗಳಿಂದ ಊರಲ್ಲಿ ಇರಲಿಲ್ಲ. ಬಂದ ತಕ್ಷಣ ಇಲ್ಲಿಗೆ ಬಂದೆ. ಶರಣಗೌಡ ತುಂಬಾ ಸೈಲೆಂಟ್ ಆದಂತಹ ವ್ಯಕ್ತಿ, ಮಾತು ಬಹಳ ಕಡಿಮೆ ಬಿಡಿ. ತನ್ನ ಕೆಲಸ ಆಯ್ತು ತಾನಾಯ್ತು ಅಂತ ಇರುವಂತಹ ಪ್ರಾಮಾಣಿಕ ವ್ಯಕ್ತಿ. ಇಂದು ಡ್ಯೂಟಿಗೆ ಬರೋದಿಲ್ಲ, ನಾನು ಮಂತ್ರಾಲಯಕ್ಕೆ ಹೋಗ್ತಿರೋದಾಗಿ ಹೇಳಿದ್ನಂತೆ ಅಂತ ಆರ್ ಅಶೋಕ್ ಅವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾವಿಗೂ ಮುನ್ನ ನಡೆದಂತಹ ಒಂದು ಅಚ್ಚರಿಯ ಘಟನೆಯನ್ನ ಕೂಡ ನೆನೆದಿದ್ದಾರೆ ಅಶೋಕ್ ಅವರು. ನವರಾತ್ರಿ ಹಬ್ಬಕ್ಕೆ ನಾನು ಸಿಹಿ ಮತ್ತು ಬಟ್ಟೆಯನ್ನ ಕೊಟ್ಟಿದ್ದೆ ಅವನ್ಗೆ. ಆಗ ಆತ ಅಚಾನಕ್ ಆಗಿ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ದ. ಸಾಮಾನ್ಯವಾಗಿ ಪೊಲೀಸರು ಹೀಗೆ ಮಾಡೋದಿಲ್ಲ, ಯಾಕಪ್ಪ ಹೀಗೆ ಮಾಡ್ದೆ ಅಂತ ನಾನು ಕೇಳ್ದೆ. ಅದೇ ಅವನ ಕೊನೆಯ ಭೇಟಿ ಅಂದ್ಕೊಂಡಿರ್ಲಿಲ್ಲ ನಾನು. ಅವರ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿತ್ತು. ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಅವರಿಗೆ ಇರಲಿಲ್ಲ. ಅಂತಹ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಇಂದು ನಾವು ಕಳೆದುಕೊಂಡಿದ್ದೇವೆ ಅಂತ ಕಂಬನಿಯನ್ನ ಹಾಕಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಾನು ಡಿಸಿಪಿ ಅವರೊಂದಿಗೆ ಮಾತನಾಡಿದ್ದೇನೆ. ಯಾವುದೇ ರೀತಿಯ ಡೆತ್ ನೋಟ್ ಸಿಕ್ಕಿದೆಯಾ ಅಂತ ಕೂಡ ಪರಿಶೀಲಿಸೋದಕ್ಕೆ ಹೇಳಿದ್ದೇನೆ. ಪೊಲೀಸರು ಶರಣಗೌಡ ಅವರ ಮೊಬೈಲ್ ಕರೆಗಳ ವಿವರಣೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕುಟುಂಬ ಸದಸ್ಯರು ಮತ್ತೆ ಆಪ್ತರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಟ್ನಲ್ಲಿ ಯುವ ಪೊಲೀಸ್ ಚಾಲಕನ ಅಕಾಲಿಕ ಸಾವು ಮಾತ್ರ ಅವರ ಕುಟುಂಬ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಮೌನದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಆತ್ಮಹತ್ಯೆ ಹಿಂದಿನ ನಿಖರವಾದಂತಹ ಕಾರಣ ಪೊಲೀಸ್ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ.